ಸರಿ ಕಣಯ್ಯ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ನಿಮ್ಮ ಮನೆ ಹತ್ರ ಇರ್ತೀನಿ. ಓಕೆ ದೀಪ್ತಿ, ನಾನು ಸ್ವಲ್ಪ ರಾಮಣ್ಣವ್ರ ಮನೆ ಕಡೆ ಹೋಗ್ಬಿಟ್ಟು ಬರ್ತೀನಮ್ಮ. ನಿನಗೆ ಒಂದು ಗಂಡು ನೋಡಕ್ ಹೇಳಿದ್ದೆ. ಅವ್ರ ಹೆಂಡತಿ ಕಡೆ ತವರಲ್ಲಿ ಒಂದು ಸಂಬಂಧ ಇದೆಯಂತೆ, ಹೋಗಿ ವಿಚಾರ ಮಾಡ್ಕೊಂಡ್ ಬರ್ತೀನಿ. ಸರಿ. ಓಹೋ, ಅಕ್ಕನಿಗೆ ಮದ್ವೆನಾ? ಅಕ್ಕ, ನೀನ್ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ರೆ ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ಕೊಡೋರು ಯಾರು? ನೀನ್ ಮದ್ವೆ ಆಗಿ ನಿನ್ಗೊಬ್ಳು ಹೆಂಡತಿ ಬರೋವರೆಗೂ ನಾನ್ ಮದ್ವೆ ಆಗಿ ಹೋಗಲ್ಲ, ಸರಿನಾ? ಇವನ್ಗೆ ಯಾರಮ್ಮ ಹೆಣ್ಣು ಕೊಡ್ತಾರೆ? ಯಾಕಪ್ಪ ಆತರ ಹೇಳ್ತೀರಾ? ನನ್ ತಮ್ಮನ್ಗೇನ್ ಕಮ್ಮಿ ಆಗಿರೋದು? ಕೆಲ್ಸ ಅಲ್ಲಮ್ಮ, ಇವನ್ ಖರ್ಚಿಗೂ ನಾನೇ ದುಡ್ಡು ಕೊಡ್ತಾ ಇದ್ದೀನಿ. ಇವನಿಗೆ ಮದುವೆ ಅಂತ ಮಾಡಿದ್ರೆ ಅವನ ಹೆಂಡತಿನೂ ನಾನೇ ನೋಡ್ಕೋಬೇಕಷ್ಟೇ. ಇಂಜಿನಿಯರಿಂಗು ಇದೇ ಕಾಲೇಜಲ್ಲಿ ಓದ್ತೀನಿ, ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಇದೆ, ಅವಾಗ ಕೆಲಸ ಪಕ್ಕ ಅಂತ ಹೇಳಿದ್ದ. ಓದ್ ಮುಗಿದು 2 ವರ್ಷ ಆಯ್ತು. ಅವನು ಹೇಳಿದ್ದಷ್ಟೇ ಗ್ಯಾರಂಟಿ, ಕೆಲಸ ಇಲ್ಲ. ಯಾವಾಗ ಸಿಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಇವನ್ ಪರವಾಗಿ ನೀನ್ ವಾದ ಮಾಡಕ್ ಬಂದಿದ್ಯಾ? ವಯಸ್ಸಿಗೆ ಬಂದಿರೋ ಮಗಳನ್ನ ಇನ್ನು ಮದುವೆ ಮಾಡಿಲ್ಲ ಯಾಕೆ ಅಂತ ಕೇಳ್ತಾರೆ. ಓದ್ ಮುಗಿಸಿ ಮನೇಲಿ ಕೂತಿರೋ ಮಗ ಇನ್ನು ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ಕೊಂಕು ಮಾತಾಡ್ತಾರೆ. ಇದನ್ನ ಕೇಳೋ ಕರ್ಮ ನನಗೆ. ಇವನು ಓದ್ಗೆ ಅಂತ ಇದ್ದೊಂದು ಮನೇನು ಬ್ಯಾಂಕ್ ಪ್ಲೆಡ್ಜ್ ಮಾಡಿದೀನಿ. ಅದು ಈ ಮಹಾನ್ ಭಾವನ್ಗೂ ಗೊತ್ತು. ಅದನ್ನ ಯಾವಾಗ ಬಿಡಿಸ್ಕೊತಾನೋ, ಇಲ್ಲ ನಾನು ಹೋದ್ಮೇಲೆ ಈ ಮನೇನೂ ಮಾರಿ ಫುಟ್ಪಾತಲ್ಲೇ ನಿಂತ್ಕೊಂತಾನೋ, ಆ ದೇವ್ರಿಗೆ ಗೊತ್ತು. ಅಪ್ಪ, ಯಾಕತರ ಮಾತಾಡಕ್ ಹೋದ್ರಿ? ಪಾಪ ಈಗ ನೋಡಿ, ತಿಂಡಿನ ತಿಂದೆ ಹೋದ. ಅವನ್ ಹಂಗ್ಸಿದ್ರೆ ನನ್ಗೆ 2 ತುತ್ತು ಜಾಸ್ತಿ ಇಳಿಯುತ್ತೆ ಅಂತ ತಿಳ್ಕೊಂಡಿದ್ಯೇನಮ್ಮ? ಸಂತ ಆಗುತ್ತಮ್ಮ. ಮನೆಯಿಂದ ಆಚೆ ಕಾಲಿಟ್ರೆ ಸಾಕು, ಜನಗಳು ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಕಾಗುತ್ತೆ. ಏನೋ ನಿನ್ ಮದುವೆಗೆ ಅಂತ ಒಂದ್ ಚೀಟಿ ಹಾಕಿದ್ದೆ, 5 ಲಕ್ಷ ರೂಪಾಯಿ ಬಂದಿದೆ. ಅದನ್ನ ಬ್ಯಾಂಕ್ ಅಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿದ್ದೀನಿ. ನಿನ್ ಮದುವೆ ಅಂತ ಮಾಡಿ ಮುಗಿಸಿದ್ರೆ ಸಾಕು. ನೋಡ್ ಮಗ, ಎಲ್ರ ಮನೇಲಿ ಇದೇ ಪ್ರಾಬ್ಲಮ್. ಕೆಲ್ಸ ಇಲ್ದ ಗಂಡ ನೋಡಿದ್ರೆ ಸಾಕು, ಗಂಡ ಹತ್ರ ಅಪ್ಪಂದ್ರು ಆಡ ಕಾಮನ್ ಡೈಲಾಗ್ ಕಣ ಇದು. ನೀನಾಗ ಇಷ್ಟೊಂದು ಕೋಪ ಮಾಡ್ಕೊಂತೀಯ? ಕೋಪ ಅಲ್ವೋ, ಫ್ರಸ್ಟ್ರೇಷನು. ಕೆಲಸ ಇಲ್ಲದೆ ಖಾಲಿ ಕೂತ್ಕೊಳಕ್ ಆಗ್ತಿಲ್ವೋ? ನನಗೂ ಕೆಲಸ ಮಾಡೋ ಆಸೆ ಇದೆಯೋ? ನನಗೂ ಸ್ವಾಭಿಮಾನ ಇದೆ. ಅಪ್ಪ ನನಗೋಸ್ಕರ ಪ್ಲೆಜ್ ಮಾಡಿರೋ ಮನೆನ ಬಿಡಿಸ್ಕೊಳ್ಬೇಕು. ನನ್ನ ಸ್ವಂತ ದುಡ್ಡಲ್ಲಿ ಅಕ್ಕನಿಗೆ ಮದುವೆ ಮಾಡಿಸಿ ಸೀರೆ ಕೊಡಿಸ್ಬೇಕು. ಹೇಗಾದರೂ ಮಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಅಪ್ಪನಿಗೆ 4 ಪುಣ್ಯಕ್ಷೇತ್ರ ಸುತ್ತಾಡಿಸ್ಬೇಕು ಅಂತ ಆಸೆ ಇದೆ. ಆದರೆ ಯಾವುದಕ್ಕೂ ಕೆಲಸ ಇಲ್ಲದೆ ಶಾಪ ಥರ ಆಗೋಗಿದ್ಯೋ. ಲೋ, ನಿಮಗೂ ಗೊತ್ತಲ್ವೇನೋ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸಕ್ಕೆ ನಾನು ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ಅಂತ. ಆದರೆ ಅಪ್ಪ ಮನೆ ಪ್ಲೇಜ್ ಮಾಡಿ ಕಾಲೇಜ್ ಸೇರಿಸಿದ್ರು. ಕಾಲೇಜ್ನವರು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇರುತ್ತೆ, 100% ಪ್ಲೇಸ್ಮೆಂಟು, ನಿಮಗೆ ಕೆಲಸ ಗ್ಯಾರಂಟಿ ಅಂತ ಹೇಳಿದ್ರು. ನಿಮ್ಮ ಇಂಗ್ಲೀಷ್ ಸರಿ ಇಲ್ಲ, ಅದು ಸರಿ ಇಲ್ಲ, ಹಾಳು ಮೂಳು ಹೇಳಿ ಕೊನೆಗೆ ಕೆಲಸನೂ ಇಲ್ಲ, ಮಣ್ಣು ಇಲ್ಲ. ನನ್ನ ಆಸೆ ಕನಸು ಎಲ್ಲ ಮಣ್ಪಾಲಾಯ್ತು. ನೋಡು, ನಾವ್ ಅನ್ಕೊಂಡಿದ್ದೇನು ನಡೆಯಲ್ಲ. ಇವಾಗ ನಾನೇ ನೋಡು, ಓದಿದ್ LLB, ಆದ್ರೆ ಅಷ್ಟೆಲ್ಲ ಅಪ್ಪ ಸತ್ರು ಅಂತ ಅವ್ರ ಗೌರ್ಮೆಂಟ್ ಜಾಬ್ ನನಗ್ ಸಿಕ್ತು. ಇವಾಗ ಅದನ್ನೇ ಕಣ್ಗೊತ್ಕೊಂಡ್ ಮಾಡ್ಕೊಂತಿಲ್ವಾ? ನನ್ಗನ್ಸ್ದಂಗೆ ನಿಮ್ ಬೇರೆ ಕೆಲಸ ಉಳ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ನಾನು ಅನ್ಕೊಂಡು, ಆದ್ರೆ ಮನ್ಸು ಒಪ್ತಾ ಇಲ್ಲ. ಮಗ, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೊಂತ? ಎಲ್ಲ ಸರಿ ಹೋಗುದ್ ಬಿಡೋ. ಕಾಫಿ ಕುಡಿ, ತಣ್ಣಗಾಗೋಗುತ್ತೆ. ದೊಡ್ಡೋರು ಹೇಳ್ತಾರೆ, ಕೆಲಸಕ್ಕೋಸ್ಕರ ಓದ್ಬೇಡಿ, ತಿಳುವಳಿಕೆಗೋಸ್ಕರ ಓದಿ ಅಂತ. ಆದ್ರೆ ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಒಳ್ಳೆ ಉದ್ಯೋಗ ಸಂಪಾದನೆ ಮಾಡೋ ಉದ್ದೇಶದಿಂದಲೇ ಓದು ಅನ್ನೋದು ಅನಿವಾರ್ಯ ಆಗಿರುತ್ತೆ. ಅಂಥದ್ದೇ ಒಂದು ಅನಿವಾರ್ಯ ಮನಸ್ಥಿತಿಲಿದ್ರು ಅವಿನಾಶ್ ಎಂಬ ಮಧ್ಯಮ ವರ್ಗದಲ್ಲಿ ಬೆಳೆದ ಯುವಕ ತನ್ನ ಓದಿಗೋಸ್ಕರ ಬ್ಯಾಂಕಲ್ಲಿ ಪ್ಲೆಡ್ಜ್ ಆಗಿರೋ ಮನೆ ಬಿಡಿಸ್ಕೊಳ್ಳೋ ಜವಾಬ್ದಾರಿ, ಕೊನೆ ಕಾಲದಲ್ಲಿ ಅಪ್ಪನ ನೋಡ್ಕೊಳ್ಳೋ ಜವಾಬ್ದಾರಿ ಅವಿನಾಶ್ ಮೇಲೆ ಇತ್ತು. ಆದ್ರೆ ಅದಕ್ಕೆ ಬೇಕಾದ ಕೆಲಸ ಸಿಕ್ತಿಲ್ಲ ಅನ್ನೋ ನೋವು. ನಾನು ಆಸೆ ಪಟ್ಟ ಹಾಗೆ ಇಂಜಿನಿಯರ್ ಆಗ್ಬೇಕು, ಇಲ್ಲಾಂದ್ರೆ ಸತ್ತೇ ಹೋಗ್ತೀನಿ ಅನ್ನೋ ಪರಿಸ್ಥಿತಿಲಿದ್ರು ಅವಿನಾಶ್. ಈ ಮನಸ್ಥಿತಿ ಅವಿನಾಶ್ನ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ನೋಡೋಣ ಬನ್ನಿ. ಬೆಳಿಗ್ಗೆ ಅಪ್ಪ ಮಾತಾಡಿದಕ್ಕೆ ಬೇಜಾರ್ ಮಾಡ್ಕೋಬೇಡ್ವು. ಅಪ್ಪಂಗೆ ನಿಂದೆ ಚಿಂತೆ ಆಗಿದೆ. ಅಕ್ಕ, ನಾನು ಕೆಲ್ಸಕ್ಕಂತ ಎಲ್ಲಾ ಕಡೆ ಅಪ್ಲೈ ಮಾಡಿದೀನಿ, ಆನ್ಲೈನ್ ರಿಕ್ವೆಸ್ಟ್ ಕಳ್ಸಿದೀನಿ. ಆದ್ರೆ ಎಲ್ಲಿಂದನೂ ಪಾಸಿಟಿವ್ ರಿಪ್ಲೈ ಬರ್ತಾ ಇಲ್ಲ. ನಾನಾದ್ರೂ ಏನ್ ಮಾಡಕ್ಕಾಗತ್ತಕ್ಕ? ಹಲೋ ಹಲೋ, ಅವಿನಾಶ್ ಅವರ ಮಾತಾಡ್ತಿರೋದು? ಹೌದು. ಹಾಯ್, ನಾನು ಸ್ಟೆಲಾ ಅಂತ ಆಶಾ ಕಿರಣ್ ರಿಕ್ರೂಟ್ಮೆಂಟ್ ಆ್ಯಂಡ್ ಕನ್ಸಲ್ಟೆಂಟ್ ಏಜೆನ್ಸಿಯಿಂದ ಮಾತಾಡ್ತಿದ್ದೀನಿ. ರಿಕ್ರೂಟ್ಮೆಂಟ್ ಅಂಡ್ ಕನ್ಸಲ್ಟೆನ್ಸಿ ಏಜೆನ್ಸಿ. ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರಿ ಅಲ್ವಾ ಕೆಲಸಕ್ಕೋಸ್ಕರ? ಸೊ ನಮ್ಮಲ್ಲಿ ಇಂಟರ್ವ್ಯೂಸ್ ಅವೈಲಬಲ್ ಇದೆ, ನೀವು ಬರ್ಬೋದಾ? ಶೋರ್ ಮೇಡಮ್,
ನೀವು ಬಾ ಅಂದ್ರೆ ಈಗಲೇ ಬಂದ್ಬಿಡ್ತೀನಿ. ನಿಮ್ಮ ಮಾತಲ್ಲಿರೋ ಅರ್ಜೆನ್ಸಿ ಕೇಳಿದ್ರೆ ಗೊತ್ತಾಗ್ತಿದೆ ನಿಮ್ಗೆ ಎಷ್ಟು ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಕೆಲಸಕ್ಕೋಸ್ಕರ ಅಂತ. ಸೊ ಎನಿವೆ ನಾಳೆ 10 o'clock ಶಾರ್ಪ್ ನೀವು ಆಫೀಸಿಗೆ ಬಂದ್ಬಿಡಿ. ಬರ್ತಾ ನಿಮ್ಗೆ ಎಲ್ಲ ಸರ್ಟಿಫಿಕೇಟ್ಸು ತೊಗೊಂಡು ಬನ್ನಿ ಆಯಿತಾ? ಮೇಡಮ್ ಅಡ್ರೆಸ್ಸು? ಹಾಂ, ನಾನು ವಾಟ್ಸಪ್ ಮಾಡ್ತೀನಿ ನಿಮ್ಗೆ ಅಡ್ರೆಸ್ನ. ಓಕೆ, ಥ್ಯಾಂಕ್ ಯು. ಅಕ್ಕ, ಇಂಟರ್ವ್ಯೂ ಕಾಲ್ ಬಂದಿದೆ, ನಾಳೆನೇ ಬರಕ್ಕೆ ಹೇಳಿದ್ದಾರೆ. ಆಲ್ ದ ಬೆಸ್ಟ್ ಕಣೋ. ನಾನು ಈಗಲೇ ಹೋಗಿ ಅಪ್ಪಂಗೆ ಹೇಳ್ತೀನಿ. ಅದ್ ಸರಿ, ಕಂಪ್ನಿ ಹೆಸರು ಏನಂದ? ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಸರ್, ಇದು ಆಶಾ ಕಿರಣ್ ಕನ್ಸಲ್ಟಿಂಗ್ ಏಜೆನ್ಸಿ ಎಲ್ಲಿದೆ? ಇಲ್ಲ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ಹಲೋ, ಅರವಿಂದ್ ಅವರಾ? ಹಾಂ, ಅರವಿಂದ್ ಅವರೇ, ನಿಮ್ಮ ಆಫರ್ ಲೆಟರ್ ಬಂದಾಗಿದೆ. ಸೊ ನೀವು ಎನಿ ಟೈಮ್ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಬೋದು. ಯಾ, ಶೋರ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಮಿಸ್ ನೀರ್ಜಾ. ಎಸ್, ನೀವು ಕೆಲಸಕ್ಕೋಸ್ಕರ ಆನ್ಲೈನಲ್ಲಿ ಅಪ್ರೋಚ್ ಮಾಡಿದ್ರಲ್ವಾ? ಹಾಂ, ಸೊ ಈಗ ಒಂದು ಇಂಟರ್ವ್ಯೂ ಬಂದಿದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್. ಯಾ, ಶೋರ್, ನಾನು ನಿಮ್ಗೆ ಅಡ್ರೆಸ್ ಈಗ ಮೆಸೇಜ್ ಮಾಡಿ ಕಳಿಸ್ತೀನಿ. ಯಾ, ಥ್ಯಾಂಕ್ ಯು. ಹಾಯ್ ನಾಗರಾಜ್ ಅವರೇ. ಹಾಂ, ಹೇಳಿ. ವಾವ್, ಕಂಗ್ರ್ಯಾಚುಲೇಷನ್ಸ್. ಇದ್ರಲ್ಲಿ ನಮ್ದೇನಿದೆ ಹೇಳಿ ದೊಡ್ಡಸ್ತಿಗೆ. ನೀವು ನಮ್ಮ ಹತ್ರ ಒಂದು ಒಳ್ಳೆ ಕೆಲಸ ಬೇಕು ಅಂತ ಬಂದ್ರಿ. ಸೊ ನಮ್ಮ ಏಜೆನ್ಸಿಯಿಂದ ನಿಮಗೆ ಸೂಟಬಲ್ ಆಗುವಂಥ ಒಂದು ಒಳ್ಳೆ ಜಾಬ್ ಕೊಡ್ಸಿದ್ವಿ ಅಷ್ಟೇ. ವಿ ಜಸ್ಟ್ ಡಿಡ್ ಆರ್ ಡ್ಯೂಟಿ. ಇಲ್ಲ, ಪ್ರಮೋಷನ್ ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಅಬಿಲಿಟಿ ಮೇಲೆ ಸಿಕ್ಕಿರೋದು. ಸೊ ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಕೆಲಸ ಸಿಕ್ಕಿ 3 ತಿಂಗಳಿಗೆ ಪ್ರಮೋಷನ್ ಸಿಕ್ಕಿದೆ ನಿಮಗೆ. ಟ್ರೀಟ್ ಕೊಡಿಸ್ಲೇಬೇಕಾಯ್ತಾ? ಥ್ಯಾಂಕ್ ಯು. ನೆಕ್ಸ್ಟ್. ಶೋರ್, ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಹಲೋ ಮೇಡಮ್. ಹಲೋ. ನನ್ನ ಹೆಸರು ಅವಿನಾಶ್ ಅಂತ. ನಿನ್ನೆ ನಂಗೆ ಇಲ್ಲಿಂದ ಕಾಲ್ ಬಂದಿತ್ತು ಕೆಲಸ ಕೊಡಿಸ್ತಾರೆ ಅಂತ. ಹೌದು, ಅದು ಸ್ಟೆಲ್ಲಾ ಅವ್ರು ಮಾಡಿರ್ತಾರೆ. ಸರ್ಟಿಫಿಕೇಟ್ಸ್ ಎಲ್ಲ ತಂದಿದ್ದೀರಾ? ಹಾಂ, ತೊಗೊಂಬಂದಿನಿ ಮೇಡಮ್. ಓಕೆ. ಯಾವ ಕಂಪ್ನಿನಲ್ಲಿ ಜಾಬ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಮೇಡಮ್, ಯಾವ ಕಂಪ್ನಿ ಆದರೂ ಪರವಾಗಿಲ್ಲ, ಆದರೆ ಒಳ್ಳೆ ಕಂಪ್ನಿ ಆಗಿರಬೇಕು. ಖಂಡಿತ ಸಿಗುತ್ತೆ. ಕೆಲಸ ಪಕ್ಕ ತಾನೆ? ಕೆಲಸ ಏನೋ ಪಕ್ಕ, ಆದರೆ ಸ್ವಲ್ಪ ಖರ್ಚಾಗುತ್ತೆ. ರಿಜಿಸ್ಟ್ರೇಷನ್ ಫೀಸಾ ಮೇಡಮ್? ಹಾಂ, ಬರೀ ನಮ್ಮ ಕಂಪ್ನಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕಲ್ಲ, ನೀವು ಸೇರೋ ಕಂಪ್ನಿ ರಿಜಿಸ್ಟರಲ್ಲೂ ನಿಮ್ಮ ಹೆಸರು ಸೇರೋ ಹಾಗೆ ಮಾಡ್ತೀವಲ್ಲ, ಅದಕ್ಕೆ. ಸದ್ಯಕ್ಕೆ OSS ಕಂಪ್ನಿನಲ್ಲಿ ಕೆಲಸ ಖಾಲಿ ಇದೆ. ಆ ಕಂಪ್ನಿಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ತೀವಿ. OSS ಅಂತ ಕಂಪ್ನಿ? ನಾನು ಸಾಫ್ಟ್ವೇರ್ ಇಂಜಿನಿಯರಾ ಮೇಡಮ್. ರಿಜಿಸ್ಟ್ರೇಷನ್ ಫೀಸ್ ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಎಷ್ಟು ಸಾವಿರ ಆಗುತ್ತೆ? 7. ಬಟ್ 1000 ಅಲ್ಲ, ಲಕ್ಷ. 7 ಲಕ್ಷನಾ? ಹಾಂ, ನಮ್ಮ ಕಡೆಯಿಂದ ಅಂತೂ ಕೆಲಸ ಪಕ್ಕ. ಅಕಸ್ಮಾತ್ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದರೆ ನೀವು ಕೊಟ್ಟಿರೋ ದುಡ್ಡನ್ನ ನಿಮಗೆ ವಾಪಸ್ ಮಾಡ್ತೀವಿ. ಯಾವಾಗ ಕಟ್ತೀರಾ ಅಮೌಂಟ್ನ? ಸಾರಿ ಮೇಡಮ್, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಎಕ್ಸ್ಕ್ಯೂಸ್ ಮಿ ಅವಿನಾಶ್. ಹೆಸರು ಸ್ಟೆಲ್ಲಾ ಅಂತ. ನಾನೇ ನಿಮ್ಮ ಹತ್ರ ನೆನ್ನೆ ಫೋನಲ್ಲಿ ಮಾತಾಡಿದ್ದು. ಬಟ್ ಸಾರಿ, ಸ್ವಲ್ಪ ಬ್ಯುಸಿ ಇದ್ದೆ, ಬಂದಾಗಿಂದ ನಿಮ್ಮ ಹತ್ರ ಮಾತಾಡ್ಸೋಕ್ಕಾಗಲಿಲ್ಲ. ಓಕೆ, ಪರವಾಗಿಲ್ಲ ಮೇಡಮ್. ಹೇ, ಡೋಂಟ್ ಕಾಲ್ ಮಿ ಮೇಡಮ್. ಸ್ಟೆಲ್ಲಾ ಅಂತ ಕರೆದ್ರೆ ಸಾಕು. ನಾನೇನು ಈ ಕಂಪನಿ ಓನರ್ ಅಲ್ಲ, ನಿಮ್ಮ ಥರನೇ ಒಂದು ಎಂಪ್ಲಾಯಿ ಅಷ್ಟೇ. ನನ್ನ ಹಾಗ? ಈಗ ನಿಮಗೂ ಕೆಲಸ ಕೊಡಿಸ್ತಾರಲ್ವಾ ಇವರು? ಇಲ್ಲ, ಅವ್ರು ಕೊಡ್ಸೋದಿಲ್ಲ. ನೀವು ಕೇಳಿದಷ್ಟು ಹಣ ನಾನು ಕೊಡೋಕ್ಕಾಗಲ್ಲ. ಯಾಕಂದರೆ ನಾನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ನನ್ನ ಅಪ್ಪ ರಿಟೈರ್ಡು. ಅಕ್ಕನಿಗೆ ಮದುವೆ ಬೇರೆ ಮಾಡಿಸ್ಬೇಕು. ಮನೇಲಿ ತುಂಬ ಕಷ್ಟ ಇದೆ ಮೇಡಮ್, ಆಗಲ್ಲ. ನೋಡಿ ಮಿಸ್ಟರ್ ಅವಿನಾಶ್, ನಿಮಗೆ ತುಂಬ ಕಷ್ಟ ಇದೆ ಅಂತ ನನಗೆ ಗೊತ್ತು. ಬಟ್ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಹಣ ಕೊಡ್ದಲೆ ಕೆಲಸ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ನನಗೂ ಕೆಲಸ ಇರಲಿಲ್ಲ. ನಾನು ಒಂದೊಳ್ಳೆ ರೆಪ್ಯೂಟೆಡ್ ಕಾಲೇಜಲ್ಲೇ ಓದಿದ್ದೆ. ಕಾಲೇಜ್ ಮುಗಿದ ತಕ್ಷಣವೇ ನಿನಗೆ ಒಳ್ಳೆ ಕೆಲಸ ಸಿಗುತ್ತೆ, ಇಂಟರ್ವ್ಯೂಗೆ ಬರ್ತಾರೆ ಅಂತೆಲ್ಲ ಹೇಳಿದರು. ಬಟ್ ಎಲ್ಲ ಸುಳ್ಳು ಭರವಸೆ, ಅದ್ಯಾವುದೂ ಆಗಲೇ ಇಲ್ಲ. ಇದೇ ರೆಕ್ರೂಟ್ಮೆಂಟ್ ಏಜೆನ್ಸಿಯಲ್ಲೇ ನಂಗೆ ಕೆಲಸ ಸಿಕ್ಕಿದ್ದು. ಕೆಲಸ ಸೇರೋಕ್ಕೆ ಮುಂಚೆ ನಾನು 5 ಲಕ್ಷ ಕೊಟ್ಟಿದ್ದೆ. ಬಟ್ ಈಗ ನನ್ನ ಸಂಬಳ 40,000 ತಿಂಗಳಿಗೆ. ಸೊ ಆಲ್ಮೋಸ್ಟ್ 1 ವರ್ಷದಲ್ಲೇ ನಾನು ಕೊಟ್ಟಿದ್ದ ದುಡ್ಡು ನಂಗೆ ವಾಪಸ್ ಬಂದಾಯಿತು.
ಈಗ ಏನೇ ಬಂದಿದ್ರು ಅದು ಲಾಭನೇ ಅಲ್ವಾ, ಇಟ್ಸ್ ಲೈಕ್ ಅ ಬೋನಸ್. ಫಸ್ಟ್ ಆಫ್ ಆಲ್ ಇಲ್ಲಿ ಕೆಲಸನೇ ಗ್ಯಾರಂಟಿ. ಇನ್ ಕೇಸ್ ಏನಾದರೂ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಿಮ್ ದುಡ್ಡು ನಿಮಗೆ ವಾಪಸ್ ಕೊಟ್ಬಿಡ್ತಾರೆ. ಇದು ಬರೀ ನನ್ನ ಒಬ್ಬಳ ಕಥೆ ಅಲ್ಲ ಕಣ್ರಿ, ಇಲ್ಲಿ ತುಂಬಾ ಜನಕ್ಕೆ ಇದರಿಂದ ಯೂಸ್ ಆಗಿದೆ. ಹಾ, ನೀವು ಫೋನಲ್ಲಿ ಮಾತಾಡಿ ನಾನು ಕೇಳಿಸ್ಕೊಂಡೆ. ಓ ಹೌದಾ? ದೆನ್ ವೈ ಡೋಂಟ್ ಯು ಟ್ರೈ? ಇಲ್ಲ, ಕಷ್ಟ ಆಗುತ್ತೆ. ಓಕೆ, ಇದಕ್ ಮೇಲೆ ನಿಮ್ ಇಷ್ಟ. ದೇರ್ ಇಸ್ ನೋ ಫೋರ್ಸ್. ತಗೊಳ್ಳಿ, ಇದು ನಮ್ಮ ಕಂಪನಿ ಕಾರ್ಡ್. ಒಂದ್ಸಲ ಮನೆಗೆ ಹೋಗಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ. ಒಂದು ಒಳ್ಳೆ ರೆಪ್ಯೂಟೆಡ್ ಕಂಪನಿಯಲ್ಲಿ ಕೆಲಸಕ್ಕಿಂತ 7 ಲಕ್ಷ ಚಿಕ್ಕದು ಅನ್ಸ್ಬೋದು. 7 ಲಕ್ಷ ಅರೇಂಜ್ ಮಾಡ್ಕೊಂಡು ಬರೋಕ್ಕಾಗಿದ್ರೆ ಬನ್ನಿ. ಹಾ, ಬಟ್ ಬರಕ್ ಮುಂಚೆ ಕಾಲ್ ಮಾಡ್ಕೊಂಡು ಬನ್ನಿ. ನೀವು ಯಾವಾಗಂದ್ರೆ ಅವಾಗ ಬಂದ್ಬಿಡ್ತೀರಾ, ನಮಗೆ ನಿಮ್ಮ ಹತ್ರ ಮಾತಾಡಕ್ ಪುರ್ಸತ್ತಿರ್ಬೇಕಲ್ಲ. ನೋಡಿದಿರಲ್ವಾ ನೀವೇ ಎಷ್ಟು ಜನ ಕ್ಲೈಂಟ್ಸ್ ಬರ್ತಾರೆ ಇಲ್ಲಿ ಅಂತ. ಸೊ ಕಾಲ್ ಮಾಡಿ. ಥ್ಯಾಂಕ್ ಯು. ಹಾಗಾದ್ರೆ ಹೋಗಿ ದುಡ್ಡು ಕಟ್ಬೋದಲ್ಲ? 7 ಲಕ್ಷ ರೂಪಾಯಿ ಯಾರ ಹತ್ರ ಇದೆ? ಬ್ಯಾಂಕಲ್ಲಿ ಪರ್ಸನಲ್ ಲೋನ್ ತಗೊಂಡ್ರೆ ಶ್ಯೂರಿಟಿ ಯಾರು ಕೊಡೋರು? ಪರ್ಸ್ನಲ್ ಅಂದ್ರೆ ಒಂದು 2-3 ಲಕ್ಷ ಕೊಡ್ಬೋದು. ನನ್ನ ಫ್ರೆಂಡ್ ಸರ್ಕಲ್ ಲಕ್ಷಾಂತರ ರೂಪಾಯಿ ಕೊಡೋರು ಯಾರು ಇಲ್ಲ. ಅಪ್ಪ ನನ್ನ ಮದ್ವೆಗೆ ಅಂತ ಫಿಕ್ಸ್ ಮಾಡಿರೋ ಹಣ 5 ಲಕ್ಷ ಇದೆಯಲ್ಲ, ಅಷ್ಟನ್ನ ಕೊಟ್ರೆ ಕೆಲಸ ಸಿಗುತ್ತಾ ಅಂತ ರಿಕ್ವೆಸ್ಟ್ ಮಾಡ್ಕೋ. ಪ್ಲೀಸ್ ಬೇಡ, ನನ್ನ ಕೆಲ್ಸಕ್ಕೋಸ್ಕರ ನಿಮ್ಮ ಮದ್ವೆಗೆ ಇಟ್ಟಿರೋ ಹಣ ನನಗೆ ಬೇಡ. ಆ 5 ಲಕ್ಷದಲ್ಲಿ ನನ್ನ ಮದ್ವೆ ಮಾಡಿದ್ರೆ ನನ್ನ ಲೈಫ್ ಮಾತ್ರ ಸೆಟ್ಲ್ ಆಗುತ್ತೆ. ಅದೇ ನಿನಗೆ ಕೆಲಸ ಸಿಕ್ಕಿದ್ರೆ ಎಲ್ರೂ ಲೈಫು ಸೆಟ್ಲ್ ಆಗುತ್ತೆ. ಈಗ ಇನ್ನು ನನಗೆ ಗಂಡು ನೋಡ್ತಿದ್ದಾರೆ. ಇನ್ನು ಗಂಡು ಗೊತ್ತಾಗಿ ಮದ್ವೆ ಮಾಡೋ ಅಷ್ಟರಲ್ಲಿ ನೀನೇ ಆ ದುಡ್ಡನ್ನ ಹೊಂದಿಸ್ಕೊಡ್ಬೋದಲ್ಲ. ಅಷ್ಟರಲ್ಲಿ ನಿನಗೂ ಸ್ಟೆಲ್ಲಾಗೂ ಮದ್ವೆ ಆಗ್ಬೇಕು ಅಂತ ಅನ್ಸಿದ್ರೆ ನನ್ ಮದ್ವೆ ಜೊತೆ ನೀನು ಆಗ್ಬಿಡ್ಬೋದು. ಒಂದೇ ಖರ್ಚಲ್ಲಿ 2 ಮದ್ವೆ. ಆದ್ರೆ ಅಪ್ಪ ಒಪ್ಬೇಕಲ್ವಾ? ನಿನ್ನ ಮತ್ತೆ ಸ್ಟೆಲ್ಲಾ ಮದ್ವೆಗ? ಅಲ್ಲ ಅಕ್ಕ, 5 ಲಕ್ಷ ರೂಪಾಯಿಗೆ. ನೀನ್ ಒಪ್ಪುದಿಯಲ್ಲ, ಅಪ್ಪನ ನಾನು ಒಪ್ಪಿಸ್ತೀನಿ. ಅವಿ, ಅಕ್ಕ ಎಲ್ಲ ವಿಷಯ ಹೇಳಿದ್ದಾಳೆ. ತಗೋ 5 ಲಕ್ಷ. ತಗೋ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ನಿನ್ ಥ್ಯಾಂಕ್ಸ್ ನನಗೆ ಮುಖ್ಯ ಅಲ್ಲಪ್ಪ. ಒಂದು ವಿಷಯ ಗಮನದಲ್ಲಿ, ಈ ಮನೆ ಅಡ ಇಟ್ಟು ನಿನ್ನ ಇಂಜಿನಿಯರಿಂಗ್ ಓದಿಸಿದ್ದೀನಿ. ನಿಮ್ಮ ಅಕ್ಕನ ಮದುವೆಗೆ ಅಂತ ಇಟ್ಟಿದ್ದ 5 ಲಕ್ಷನ ಈಗ ಕೊಡ್ತಾ ಇದ್ದೀನಿ. ಈ ಸಲನಾದರೂ ನಂಬಿಕೆ ಕಳ್ಕೋಬೇಡ. ಒಳ್ಳೇದ. ಗುಡ್ ಲಕ್. ಮನೆ ಒತ್ತೆ ಇಟ್ಟು ಇಂಜಿನಿಯರಿಂಗ್ ಓದಿದ್ದಾಗಿತ್ತು. ಈಗ ಅಕ್ಕನ್ ಮದ್ವೆಗೆ ಅಂತ ಇಟ್ಟಿರೋ ಹಣ ತಗೊಂಡು ಕೆಲಸ ಪಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ರು ಅವಿನಾಶ್. ಏಜೆನ್ಸಿ ಆಫೀಸಿಗೆ ಕಾಲ್ ಮಾಡಿ ಮಾನ್ಯ ದಿನ ಮೀಟ್ ಮಾಡೋಕ್ಕೂ ಹೋಗಿದ್ರು. ಆದ್ರೆ ಅವ್ರು ಕೇಳಿದ್ದು 7 ಲಕ್ಷ, ಅವ್ರ ತಂದೆ ಕೊಟ್ಟಿದ್ದು 5 ಲಕ್ಷ. ಹಾಗಾದ್ರೆ ಒಪ್ಕೋತಾರ ಕೆಲಸ ಕೊಡೋಕೆ?